ಸರ್ಕಾರದಿಂದ ಸಿಗುತ್ತಿದೆ ಉಚಿತ ತರಬೇತಿ. ಅದೇನು ಅಂದುಕೊಂಡಿದ್ದೀರಾ? SSLC, PUC, ಡಿಗ್ರಿ, PhD ಮುಗಿಸಿರುವಂತಹ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಉಚಿತ ತರಬೇತಿಯನ್ನು ನಿಯೋಜಿಸಲಾಗಿದೆ. ಯಾವ್ಯಾವ ತರಬೇತಿ ಯಾವಾಗ ಪ್ರಾರಂಭವಾಗುತ್ತದೆ, ಯಾರು ಅರ್ಜಿ ಸಲ್ಲಿಸಬಹುದು ಮತ್ತು ಈ ಅರ್ಜಿನ ಎಲ್ಲಿ ಸಲ್ಲಿಸಬೇಕು, ಅದರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಬನ್ನಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾವು ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕವಾಗಿ ಬರುತ್ತದೆ. ಸ್ನೇಹಿತರೆ, ನಮ್ಮ ರಾಜ್ಯ ಸರ್ಕಾರದಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗಾಗಿ ಉಚಿತ ತರಬೇತಿಯನ್ನು ನೀಡುತ್ತಿದ್ದಾರೆ. ಈ ಒಂದು ತರಬೇತಿಯು ಇದೇ ತಿಂಗಳ 24 ಜನವರಿ 24ರಿಂದ ಫೆಬ್ರವರಿ 7ರವರೆಗೆ ನಡೆಯಲಿದೆ. ಇದರ ಎಲ್ಲ ತರಬೇತಿಯು ಬೆಂಗಳೂರಿನಲ್ಲಿ ನಡೆಯುತ್ತಿದೆ ಮತ್ತು PhD ಮುಗಿಸಿರುವಂತಹ ವಿದ್ಯಾರ್ಥಿಗಳಿಗೆ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಜಿಮ್ ಟ್ರೈನಿಂಗನ್ನು ನೀಡುತ್ತಿದ್ದಾರೆ. ಈ ಒಂದು ಶಿಬಿರವು ಜನವರಿ 24ರಿಂದ ಫೆಬ್ರವರಿ 7ನೇ ತಾರೀಕಿನವರೆಗೂ ನಡೆಯಲಿದೆ. ಆಸಕ್ತಿ ಉಳ್ಳಂಥ ನಮ್ಮ ಕಲಬುರಗಿಯ ಯುವಕರು ನೀವು ಅರ್ಜಿ ಸಲ್ಲಿಸಬೇಕಾದರೆ ಚಂದ್ರಕಾಂತ್ ಪಾಟೀಲ್ ಕ್ರೀಡಾಂಗಣದಲ್ಲಿರುವ ಯುವ ಸಬಲೀಕರಣ ಒಂದು ಆಫೀಸ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು SSLC ಮುಗಿಸಿರುವಂತಹ ವಿದ್ಯಾರ್ಥಿಗಳಿಗೆ ಬ್ಯೂಟಿಷಿಯನ್ ಈ ಒಂದು ತರಬೇತಿಯನ್ನು ನೀಡುತ್ತಿದ್ದಾರೆ. ಈ ತರಬೇತಿಯು ದಿನಾಂಕ 26/1/2024ರಿಂದ 7/2/2024ರವರೆಗೆ ನಡೆಯಲಿದೆ. ಅದೇ ರೀತಿ SSLC ಮತ್ತು PUC ಮುಗಿಸಿರುವಂತಹ ವಿದ್ಯಾರ್ಥಿಗಳಿಗೆ ವಿಡಿಯೋಗ್ರಫಿ ಅಂದರೆ ಯಾರಿಗಿಷ್ಟ ಅಲ್ಲ ಹೇಳಿ. ಹಾಗಾಗಿ ಇದರಲ್ಲಿ ಒಂದು ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಬೇಕಾದರೆ ಈ ಒಂದು ವಿಡಿಯೋ ತರಬೇತಿ ಶಿಬಿರಕ್ಕೆ ನೀವು ಪಾಲ್ಗೊಳ್ಳಿ. ಈ ಒಂದು ಶಿಬಿರವು ದಿನಾಂಕ 27/1/2024ರಿಂದ 7/2/2024ರವರೆಗೆ ನಡೆಯಲಿದೆ. ಅದೇ ರೀತಿ ವಿಶೇಷವಾಗಿ ಈ ಒಂದು ಜರ್ನಲಿಸಮ್ ಸ್ಟೂಡೆಂಟ್ ಏನಂತಿರಲ್ಲ, ಇಂತಹ ವಿದ್ಯಾರ್ಥಿಗಳಿಗಾಗಿ ನಿರೂಪಣೆ ಮತ್ತು ವಾರ್ತಾವಾಚಕ ಈ ತರಬೇತಿಯು ಕೂಡ ನಡೆಸುತ್ತಿದ್ದಾರೆ. ಹಾಗಾಗಿ ಪತ್ರಿಕೋದ್ಯಮದಲ್ಲಿ ವ್ಯಾಸಂಗ ಮಾಡಿರುವ ವಿದ್ಯಾರ್ಥಿಗಳು ಕೂಡ ಅರ್ಜಿ ಸಲ್ಲಿಸಬಹುದು. ವಿಶೇಷ ಸೂಚನೆ ಏನೆಂದರೆ ಈ ಒಂದು ತರಬೇತಿಯು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮಾತ್ರ ಇರುತ್ತದೆ. ಹಾಗಾಗಿ ಆಸಕ್ತಿ ಉಳ್ಳಂತಹ ಅಭ್ಯರ್ಥಿಗಳು ಕೂಡಲೇ ಅರ್ಜಿಯನ್ನು ಸಲ್ಲಿಸಿ. ಧನ್ಯವಾದಗಳು.